ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ಇವತ್ತು ನಾನು ನನ್ನ ಸೋದರ ಮಾವನ ಮಗ ಅಂದ್ರೆ ನಮ್ಮ ಅಮ್ಮನ ಸ್ವಂತ ತಮ್ಮ ರಘುಮಾವ, ಸಾಕಷ್ಟು ವಿಡಿಯೋ ನೋಡಿರ್ತೀರಾ ನೀವು. ಅವ್ರ ಮಗನ ಮನೆ ಕಾರ್ತಿಕ್ ಮತ್ತೆ ಅನನ್ಯ ಅವ್ರ ಮನೆಗೆ ಬಂದಿದ್ದೀವಿ. ಏನ್ ಗೊತ್ತಾ, ಆಲಾಪ್ ಯಾವಾಗ್ಲೂ ಹೇಳ್ತಿರ್ತಾನೆ, ಅಮ್ಮ ನಂಗೊಂದು ನಾಯಿ ಮರಿ ಗಿಫ್ಟ್ ಕೊಡ್ಸು, ಪಾಪ ಮಮ್ಮಿ ಪ್ಲೀಸ್ ಅಂತ ಕೇಳ್ತಾ ಇರ್ತಾನೆ. ಬಟ್ ನನ್ನ ಪ್ರಶಾಂತ್ ಐಡಿಯಾ ಏನಂತ ಹೇಳಿದ್ರೆ, ಇವಾಗ ಒಂದು ಪೆಟ್ಟು ಅಂತ ಮನೆಗೆ ತಗೊಂಡ್ ಬಂದ್ಮೇಲೆ ನಾವು ಅದಕ್ಕೆ ಟೈಮ್ ಕೊಡ್ಬೇಕು ಅಲ್ವಾ. ನಾವು ಶೂಟಿಂಗು ಕೆಲಸ ಅಂತ ಹೊರಗಡೆ ಓಡಾಡ್ತಾ ಇರ್ತೀವಿ, ಅದನ್ನ ಮನೇಲಿ ಹಾಕ್ಬಿಟ್ಟು ಬಾಗ್ಲು ಹಾಕೊಂಡು ಹೋಗೋದು ನಮ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾವಿನ್ನೂ ಯಾವ್ದು ನಾಯಿ ಮರಿನ ತಗೊಂಡಿಲ್ಲ. ನಾಯಿ ಮರಿ ಜೊತೆ ಆಟ ಆಡ್ಬೇಕು ಅಂದಾಗೆಲ್ಲ ನಾನು ನನ್ನ ಸೋದರ ಮಾವನ ಮಗನ ಮನೆಗೆ ಬರ್ತೀನಿ. ಬಿಕಾಸ್ ಅವ್ರ ಮನೆಯಲ್ಲಿ ಸ್ಕೂಬಿ ಅಂತ ಒಂದು ನಾಯಿ ಇದೆ. ಸೊ ಏನಕ್ಕೆ ಇವಾಗ ಇವ್ರ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸ್ಕೂಬಿ ಬರ್ತ್ಡೇ ಹತ್ರ ಬಂತು. ಸೊ ಸ್ಕೂಬಿಗೋಸ್ಕರ ನಾನೊಂದು ಅಡ್ವಾನ್ಸ್ ಗಿಫ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ, ಬರ್ತ್ಡೇಗೆ ಯಾವಾಗ್ಲೂ ಬರ್ತ್ಡೇ ದಿನ ಗಿಫ್ಟ್ ಮಾಡ್ತಾರೆ, ಅಡ್ವಾನ್ಸ್ ಗಿಫ್ಟ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಕ್ಕೆ ಅಡ್ವಾನ್ಸ್ ಗಿಫ್ಟು ಅಂದ್ರೆ, ಇದು ಅವನು ಬರ್ತ್ಡೇಗೆ ರೆಡಿ ಆಗೋದಕ್ಕೋಸ್ಕರ. ಇದನ್ನ ನೀವು ಗಿಫ್ಟಿಂಗ್ಗೂ ಯೂಸ್ ಮಾಡಬಹುದು ಅಂಡ್ ನಿಮ್ಮನೇಲಿ ಪೆಟ್ಟಿತ್ತು ಅಂದ್ರೆ ರೆಗ್ಯುಲರ್ ಪರ್ಪಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ನಾನು ಯಾವ ಗಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಜಸ್ಟ್ ಒಂದ್ ಝಲಕ್ ನೋಡಿ. ಗಿಫ್ಟ್ ಸ್ಕೂಬಿ ಹೇಗೆ ರಿಯಾಕ್ಟ್ ಮಾಡ್ತಾರಲ್ವಾ? ಗಿಫ್ಟ್ ಅಂತ ಗೊತ್ತಾಗಲ್ಲ, ಬಟ್ ಬನ್ನಿ ಹೋಗೋಣ. ಹಾಯ್ ಬನ್ನಿ. ಸ್ಕೂಬಿ ಸೌಂಡ್ ಮಾಡ್ತಾ ಇದೆ ಆಲ್ರೆಡಿ. ಹಾಯ್ ಸ್ಕೂಬಿ. ಓನದು ಚೆನ್ನಾಗಿ ವೆಲ್ಕಮ್ ಕೊಡ್ತಾರೆ ಸ್ಕೂಬಿ ನಮ್ಗೆ. ಬಾ ಸ್ಕೂಬಿ. ಹಾಯ್ ಅಪ್ಪಿ. ಇಟ್ಕೊಳ್ಳಿ, ಆಮೇಲೆ ಮಾತಾಡೋಣ. ಹಾಯ್ ಹೇಗಿದ್ಯಾ? ಹಾಯ್ ಆಂಟಿ. ಹಾಯ್, ಹೇಗಿದ್ದೀರಾ? ಆರಾಮ್. ಅಪರೂಪ ನೋಡಿ, ನಮ್ಮ ಬೃಂದಾ ಆಂಟಿ ಅನನ್ಯ ಇಬ್ರು ಇವಾಗ ಇವ್ರಿಬ್ರ ಬಗ್ಗೆ ಹೇಳೋದು ಹಿಂಗಪ್ಪ. ಇವಾಗ ಫುಲ್ ಡಾನ್ಸ್ ಗುರುಗಳು. ಆಕ್ಚುಲಿ ಹೌದು, ಎಷ್ಟೊಂದ್ ಜನ ಗುರುಗಳು ತಾನೆ ನೀವು. ಈಗ ತಾನೇ ನಾನು ನೋಡದೆ ಒಬ್ರು ಆಲ್ರೆಡಿ ಬಂದು ಕಾಲಕ್ಕೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ನನಗ್ ನಮ್ ಗುರುಗಳಿಗೆ ನಪ್ಕ ಬಂದ್ರು. ನಾವ್ ಮಾಡ್ತಾ ಇದ್ದಿದ್ದೆಲ್ಲ ಮರ್ತು ಕಲಾವಿದರಿಗೆ ಕಲಾವಿದ್ರ ಮನಸ್ಸು ಇದು ಅರ್ಥ ಆಗೋದು, ಅದ್ರ ಡಿಸಿಪ್ಲಿನ್ ಎಲ್ಲ ನಿಜವಾಗಿ. ಸೊ ಖುಷಿ ಆಯ್ತು. ಇವರ ಸ್ಟೂಡೆಂಟ್ ಇವತ್ತು ಪೋಸ್ಟ್ ವಿದ್ವತ್ ಎಕ್ಸಾಮ್ ಇದೆ. ಎಲ್ಲಿ? ಮಲ್ಲೇಶ್ವರಂ ವ್ಯಾಲಿ ಸ್ಕೂಲ್ ಅಲ್ಲಿ. ಮಲ್ಲೇಶ್ವರಂ ವ್ಯಾಲಿ ಸ್ಕೂಲ್. ಸೊ ಇವಾಗ ಇಲ್ಲಿಂದ ಮಲ್ಲೇಶ್ವರಂ ವ್ಯಾಲಿ ಸ್ಕೂಲ್ ತನಕ ಹೋಗ್ಬೇಕು. ಕತ್ರಗುಪ್ಪೆ, ಇವಾಗಿರೋದು ಕತ್ರಗುಪ್ಪೆ ನಾವು. ಸೊ ಅನನ್ಯ ಇವತ್ತು ನೀನು ಅವಳು ನಟವಾಗ ಮಾಡ್ತಾ ಇದ್ದಾಳೆ, ನಾನು ಹಾಡ್ತಾ ಇದ್ದೀನಿ. ವೆರಿ ನೈಸ್. ನಿಮ್ ಸ್ಟೂಡೆಂಟ್ ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಾರಿ, ನೀವು ಮನೆಗೆ ಬಂದಾಗ ನಾವು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಗೊತ್ತು ಫುಲ್ ಯಾವಾಗ ಬಿಸಿ ಅಂದ್ರೆ ಎಕ್ಸಾಮ್ ಟೈಮ್ ಅಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ಬಿಸಿ ಇರ್ತಾರೆ, ಬಿಕಾಸ್ ಸ್ಟೂಡೆಂಟ್ಸ್ ಕಾಯ್ತಿರ್ತಾರೆ. ಸೊ ಹಾಗಾಗಿ ಅಂಡ್ ಇವ್ರು ಎಕ್ಸಾಮಿನರ್ಸ್ ಆಗು ಹೋಗ್ತಾರೆ ಅಲ್ವಾ? ಹೋಗ್ತೀವಿ, ಬಟ್ ಇವಾಗ ಹೋಗ್ತಾರೆ ಬಿಕಾಸ್ ನಮ್ ಸ್ಟೂಡೆಂಟ್ ಇರೋದ್ರಿಂದ ನಾವು ಮಾಡಕ್ಕಾಗಲ್ವಲ್ಲ. ಅವಾಗ ಭೇದ ಭಾವ ಮಾಡ್ದಂಗೆ ಆಗುತ್ತೆ ಅಂತ ಅಲ್ವಾ? ಮಾಡಕ್ ಆಗತ್ತೆ ಅಂತಲ್ಲ, ಎಥಿಕ್ಸ್ ಅಲ್ಲ ಅದು. ಕರೆಕ್ಟ್. ಬಟ್ ಮಾಡಕ್ ಬಿಡ್ತಾರ ಹಂಗೆ? ಬಿಡೋದು ಇಲ್ಲ. ಒಂದು ಬಿಟ್ರು ನಾವ್ ಹೇಳ್ಕೊಂಡ್ಬಿಡ್ತೀವಿ ಫ್ರಾಂಕ್ ಆಗಿ, ನಮ್ಮ ಮಕ್ಳಿದಾರೆ ಬೇಡ, ಬೆಟರ್. ಸೊ ಹಾಗೆ ಕರೆಕ್ಟ್. ನಿಜ ಮಾಡೋರು ಇರ್ತಾರೆ, ಬಟ್ ನಮಗದು ಸರಿ ಹೋಗಲ್ಲ, ನಾವು ಮಾಡಲ್ಲ. ಕರೆಕ್ಟ್. ಎನಿವೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಮತ್ತೆ ಇನ್ನೊಂದ್ಸಲ ಇವ್ರ ಕೈಲಿ ನಾನು ಅಡಿಗೆ ಮಾಡಿಸ್ತೀನಿ ಅಂತ ಇವತ್ತು ಮಾತಾಡ್ತಾ ಇದ್ದೀನಿ ನಾನು. ಸೊ ಅದೇನಂತ ಇವಾಗ ಹೇಳಲ್ಲ, ಏನ್ ರೆಸಿಪಿ? ಸರ್ಪ್ರೈಸ್ ರೆಸಿಪಿ ಸಕ್ಕದ ಮಾಡ್ತಾರೆ. ನಾನು ಟೇಸ್ಟ್ ಮಾಡಿದೀನಿ ಅದನ್ನ. ಸೊ ಆ ರೆಸಿಪಿ ಸದ್ಯದಲ್ಲೇ ಮಾಡ್ತಾರೆ. ಖಂಡಿತ. ಶೋರ್ 100%. ಓಕೆ, ಬೃಂದಾ ಆಂಟಿ ಮತ್ತೆ ಅನನ್ಯ ಇಬ್ರು ಎಕ್ಸಾಮಿಗೆ ಹೊರಟ್ರು. ಬೃಂದಾ ಆಂಟಿ ಅಂದ್ರೆ ಇವರ ಅತ್ತೆಯವರು, ಅನನ್ಯ ಬಂದು ಕಾರ್ತಿಕ್ ಅವರ ಧರ್ಮಪತ್ನಿ. ಕಾರ್ತಿಕ್ ನನ್ನ ಸೋದರ ಮಾವನ ಮಗ. ನಾನು ಈಗಾಗಲೇ ಹೇಳಿದೀನಿ ನಿಮ್ಗೆ. ಆಕ್ಚುಲಿ ಇವತ್ತು ಏನ್ ಗೊತ್ತಾ, ಆಲಪ್ನ ತುಂಬಾ ಮಿಸ್ ಮಾಡ್ತಾ ಇದೀನಿ. ಆಲಪ್ ಸ್ಕೂಲಿಗೆ ಹೋಗಿದ್ದಾನೆ, ಅವನಿಗೆ ಇವನ್ ತುಂಬಾ ಪೆಟ್ಟು, ಇವನಿಗೆ ಅವನ್ ಪೆಟ್ಟು. ಸೊ ಇವನ್ ಕಾರ್ತಿಕ್ ಮನೆಗೆ ಅಂದ್ರೆ ಅವನಿಗೊಂಥರ ನನ್ನ ಬಿಟ್ಟು ಹೋಗ್ತ್ಯಾ ಅಂತ. ಅದ್ರ ಜೊತೆಗೆ ಸ್ಕೂಬಿಗೆ ಏನೋ ಮಾಡ್ತೀವಿ ಇವತ್ತು ಅಂದ್ರೆ ಇದ್ದಿದ್ದು ಅವನು ನಾನ್ ಬರ್ಬೇಕು ಅಂತ. ಎನಿವೇಸ್ ಇವತ್ತು ಸ್ಕೂಲ್ ಇತ್ತು, ಅವ್ನು ಹೋಗಿದ್ದಾನೆ. ಇನ್ನೊಂದ್ಸಲ ಕರ್ಕೊಂಡ್ ಬರ್ತೀನಿ ಅವನ್ನ. ಈ ಸತಿ ನಾನು ಬಿರಿಯಾನಿ ಮಾಡ್ತೀನಲ್ಲ, ಹಿಂಗೆ ನೆಕ್ಸ್ಟ್ ಇವನು ಕಮಿಟ್ ಆಗ್ತದೆ ನಂಗೆ. ಏನ್ ಬಿರಿಯಾನಿ ಹೇಳಿ, ನಾವ್ ಅದನ್ನ ಸಸ್ಪೆನ್ಸ್ ಮೇಂಟೈನ್ ಮಾಡೋಣ. ಯಾವ ರೆಸಿಪಿ ಅಂತ ಹೇಳದ್ ಬೇಡ, ರೆಸಿಪಿನ ಡೈರೆಕ್ಟ್ ಆಗಿ ನೋಡ್ಲಿ. ಓಕೆನಾ? ಸರಿ. ಸೊ ಇವತ್ತು ಸ್ಕೂಬಿ ದಿನಾಚರಣೆ. ಸೊ ನಾವಿಲ್ಲಿಗೆ ಬಂದಿರೋದ್ರಿಂದ ಸ್ಕೂಬಿ ದಿನಾಚರಣೆ. ಸ್ಕೂಬಿ ಅಲ್ಲಿ ವೇಟಿಂಗ್ ಅಲ್ಲಿ ಇದೆ. ನೀವೀಗ ಆಲ್ರೆಡಿ ಇದ್ರೊಳಗೆ ಏನಿದೆ ಅಂತ ಒಂದ್ ಝಲಕ್ ನೋಡಿದೀರಾ ಅಲ್ವಾ? ಇದೇ ಅಗ್ಯಾರೋ ಪೆಟ್ ಗ್ರೂಮಿಂಗ್ ಕಿಟ್ ಅಂಡ್ ವ್ಯಾಕ್ಯೂಮ್. ಮಾಡೆಲ್ ಬಂದು ಸುಪ್ರೀಂ. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಗ್ತಾ ಇದೆ.
ಇನ್ನ ಹೆಚ್ಚಿನ ಡೀಟೇಲು ಈ ಫಸ್ಟ್ ಆಫ್ ಆಲ್ ಹೆಚ್ಚಿನ ಡೀಟೇಲ್ ಅನ್ನೋದಕ್ಕಿಂತ ಇದ್ರ ಜೊತೆ ಯಾವ್ಯಾವ ಅಟ್ಯಾಚ್ಮೆಂಟ್ ಬಂದಿದೆ ಅದನ್ನ ನೀವು ನೋಡಿ. ಇದು ಬಂದು ಸ್ಲಿಕ್ಕರ್ ಕೋಂಬ್ ನೋಡಿ, ಇಲ್ಲಿ ಬಟನ್ ಸ್ವಿಚ್ ತರ ಏನ್ ಕಾಣಿಸ್ತಾ ಇದೆ ಅದನ್ನ ಪ್ರೆಸ್ ಮಾಡಿದ್ರೆ ನೋಡಿ ಕೋಂಬ್ ಹೆಡ್ ಹೀಗೆ ಬಂದು ಹೋಗಿ ಮಾಡುತ್ತೆ. ನೀವು ಅದನ್ನ ಬೇಕಾದ್ರೆ ಜಸ್ಟ್ ಮೇಲ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಇಟ್ ಸ್ಟೇಸ್ ಲೈಕ್ ದಿಸ್. ಇದು ಬಂದು ಮಸಾಜ್ ಕೋಂಬ್. ಇದು 2 in 1 ಅಂದ್ರೆ ಡಸ್ಟಿಂಗ್ ಮತ್ತೆ ಕ್ರಿವೈಸ್ ಟೂಲ್ ಎರಡಕ್ಕೂ ಯೂಸ್ ಮಾಡುವಂತದ್ದು. ಇದು ಬಂದು ಗ್ರೂಮಿಂಗ್ ಕೂಂಬ್. ಇದು ಪೆಟ್ ಹೇರ್ ರೋಲರ್ ಅಂಡ್ ಇದು ಟ್ರಿಮ್ಮರ್. ಇದಕ್ಕೆ 5 ಕ್ಲಿಪ್ಪರ್ಸ್ ಬರುತ್ತೆ ವಿತ್ ಡಿಫರೆಂಟ್ ಸೈಜಸ್. ಇದು ಬಂದು ಹೋಸ್ ಪೈಪ್ ಡೀಸೆಂಟ್ ಲೆಂತ್ ಅಲ್ಲಿ ಇದಿದೆ. ಇದ್ರ ಜೊತೆಗೆ ನಮ್ಗೆ ಯೂಸ್ ಮಾಡೋದಕ್ಕೆ ಈಸಿ ಆಗೋದಕ್ಕೆ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಇದು ಬಂದು ಪವರ್ ಕಾರ್ಡ್. ಇದ್ರ ಲೆಂತ್ ಅಷ್ಟೇ ಸಾಕಷ್ಟು ಉದ್ದ ಇದೆ. ಇದೆಲ್ಲದನ್ನು ಒಟ್ಟಿಗೆ ಸ್ಟೋರ್ ಮಾಡೋದಕ್ಕೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಒಂದು ಕ್ಯಾರಿ ಪೌಚ್ ಕೂಡ ಬರುತ್ತೆ. ಸೊ ನೀಟಾಗಿ ಎಲ್ಲ ಇದ್ರಲ್ಲಿ ಹಾಕೊಂಡ್ಬಿಡಬಹುದು. ನೋಡಿ ಇದು ಬಂದು ಮೇನ್ ಯೂನಿಟ್. ಸಖತ್ ಕ್ಲಾಸಿಯಾಗಿ ಎಲಿಗೆಂಟ್ ಆಗಿ ಡಿಸೈನರ್ ಆಗಿ ಕಾಣಿಸುತ್ತೆ. ಈ ಬಟನ್ಸ್ ಏನ್ ನೋಡ್ತಾ ಇದೀರಲ್ಲ ಇದು ಒಂದು ಪವರ್ ಬಟನ್ ಮತ್ತೆ ಇದು ಬಂದು ಮೋಡ್ಸ್ ನ ಚೇಂಜ್ ಮಾಡುವಂತ ಬಟನ್. ಒಳ್ಳೆ ಹ್ಯಾಂಡಲ್ ಕೊಟ್ಟಿದ್ದಾರೆ, ಲೆದರ್ ಹ್ಯಾಂಡಲ್. ಸೊ ಕ್ಯಾರಿ ಮಾಡೋದಕ್ಕೆ ಎಲ್ಲ ಸಖತ್ ಈಸಿಯಾಗಿ ಇರುತ್ತೆ. ಅಂಡ್ ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು ಲಾಕ್ ಬಟನ್, ಈ ಒಂದು ಸಿಂಬಲ್ ಕಾಣಿಸ್ತಾ ಇದೆ ನೋಡಿ. ಇದು ಈ ಡಸ್ಟ್ ಕಂಟೈನರ್ ಏನಿದೆ ಪಕ್ಕದಲ್ಲೇ ಅದನ್ನ ಓಪನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜಸ್ಟ್ ಆ ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು, ಈ ಡಸ್ಟ್ ಕಲೆಕ್ಟರ್ ಕಂಟೈನರ್ ಓಪನ್ ಆಗುತ್ತೆ. ಈ ಡಸ್ಟ್ ಕಂಟೈನರ್ ಕೆಪಾಸಿಟಿ ಏನು, ಇದು ಬಂದು 2.5 ಲೀಟರ್. ನೋಡಿ ಇದರಲ್ಲಿ 2 ಫಿಲ್ಟರ್ ಬರುತ್ತೆ, ಒಂದು ಮೆಟಾಲಿಕ್ ಒಂದು ಹೆಪಾ. ಇಲ್ಲಿ ಏನ್ ಬಟನ್ ಕಾಣಿಸ್ತಾ ಇದೆ ಸುಮ್ಮನೆ ಅದನ್ನ ಹಿಂಗೆ ಓಪನ್ ಮಾಡಿದ್ರೆ ಸಾಕು, ಡಸ್ಟ್ ಕಂಟೈನರ್ ನ ನೀಟಾಗಿ ನೀವು ಎಂಟಿ ಮಾಡಿಬಿಟ್ಟು ಮತ್ತೆ ವಾಪಸ್ ಅದೇ ತರ ಈಸಿಯಾಗಿ ಫಿಟ್ ಮಾಡಬಹುದು. ಒಂದ್ ಕಡೆ ಪವರ್ ಕಾರ್ಡ್ ನ ಕನೆಕ್ಟ್ ಮಾಡಕ್ ಜಾಗ ಇದ್ರೆ ಇನ್ನೊಂದ್ ಕಡೆ ನಿಮಗೆ ಹೋಸ್ ಪೈಪ್ ನ ಕನೆಕ್ಟ್ ಮಾಡಬಹುದು. ಅಂಡ್ ನೋಡಿ ಜೊತೆನಲ್ಲಿ ಈ ವೈರ್ ಏನಿದೆ ಅಲ್ಲ ಪವರ್ ಕಾರ್ಡ್ ವೈರ್ ಅದನ್ನ ವೈಂಡ್ ಮಾಡಕ್ಕೆ ಕೂಡ ನಮ್ಗೆ ಇಲ್ಲಿ ಜಾಗ ಇದೆ. ಓಕೆ, ಅಟ್ಯಾಚ್ಮೆಂಟ್ಸ್ ಎಲ್ಲ ನೋಡಿದ್ರಿ ಅಲ್ವಾ. ಈಗ ಪ್ರಾಕ್ಟಿಕಲ್ ಆಗಿ ಅಟ್ಯಾಚ್ಮೆಂಟ್ಸ್ ಹೇಗ್ ವರ್ಕ್ ಆಗುತ್ತೆ. ನಮ್ಮ ಮಾಡೆಲ್ ಸ್ಕೂಬಿ ರೆಡಿ ಇದೆ ಅಲ್ಲಿ. ಸೊ ಸ್ಕೂಬಿ ಮೇಲೆ ಇವಾಗ ಈ ಒಂದು ಅಟ್ಯಾಚ್ಮೆಂಟ್ಸ್ ಎಲ್ಲ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಡೆಮೋ ತೋರಿಸ್ತೀನಿ. ಅಂಡ್ ಆಲ್ಸೋ ನಾವು ಕೊಡೋ ಗಿಫ್ಟ್ ಯಾವಾಗ್ಲೂ ಏನ್ ಗೊತ್ತಾ, ಅದು ಒಂಥರ ಗಿಫ್ಟ್ ಕೊಡ್ತಾ ಇರೋರ್ಗೆ ಉಪಯೋಗಕ್ಕೆ ಬರ್ಬೇಕು ಅಂಡ್ ಅವ್ರಿಗೆ ಖುಷಿ ಆಗುತ್ತೆ ಅಂದ್ರೆ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಸೊ ಇದು ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತಲ್ವಾ, ಯೂಸ್ ಆಗುತ್ತಲ್ವಾ ಅಲ್ವಾ. ಸೊ ಇದು ಗಿಫ್ಟಿಂಗ್ ಪರ್ಪಸ್ಗೂ ಯೂಸ್ ಮಾಡಬಹುದು ಅಂಡ್ ಆಲ್ಸೋ ಪರ್ಸನಲ್ಗೂ. ಇವಾಗ ಇದು ನಾನು ಒಂದ್ಸಲ ಕೊಟ್ಟ ನಿಂಗೆ ರೆಗ್ಯುಲರ್ಗೂ ಆಗತ್ತೆ ಅಲ್ವಾ. ಸೊ ಎನಿವೇಸ್, ಸೊ ಹಾಗಿದ್ರೆ ನಮ್ಮ ಮಾಡೆಲ್ ರೆಡಿ ಇದಾರೆ, ಕಾಯ್ತಾ ಇದಾರೆ ಪಾಪ. ನಮ್ಮ ಮಾಡೆಲ್ ನ ಯಾಕೆ ಕಾಯಿಸ್ಬೇಕು ಅಲ್ವಾ. ಕಮ್ ಆನ್ ಲೆಟ್ಸ್ ಸ್ಟಾರ್ಟ್. ಸ್ಕೂಬಿನ್ ಕರ್ಕೊಂಡು ಸುಮ್ನೆ ಹಾಗೆ ಟೆರೆಸ್ ಮೇಲೆ ಬಂದ್ವಿ ಆಯ್ತಾ, ಯಾಕಂದ್ರೆ ಒಂದು ಟೆರೆಸ್ ಮೇಲೆ ಇರುವಂತ ಗಿಡಗಳನ್ನ ತೋರಿಸ್ತೀನಿ ಫಸ್ಟ್ ಒಂದ. ಸೊ ಎಷ್ಟೊಂದ್ ವೆರೈಟಿ ತೋರಿಸ್ತಿದ್ದ, ಹೇಳ್ಕೊಂಡು ಹೋಗಪ್ಪಿ ನಂಗೆ ಏನೇನೋ ತೋರಿಸ್ದಿಲ್ಲ. ಇಲ್ಲೆಲ್ಲ ಹೈಬ್ರಿಡ್. ಫಸ್ಟ್ ಆಫ್ ಆಲ್ ಟೆರೆಸ್ ಮೇಲೆ ಇರೋದೆಲ್ಲ ಹೈಬ್ರಿಡ್ ಗಿಡಗಳೇ. ಇಲ್ಲೆಲ್ಲ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಇದೆಲ್ಲ ನೈಸ್. ಎಲ್ಲ ಹೈಬಿಸ್ಕಸ್ ಅಲ್ವಾ. ಹೈಬಿಸ್ಕಸ್ ಬೇರೆ ಬೇರೆ ವೆರೈಟಿ ಹೈಬಿಸ್ಕಸ್, ರೋಸ್ ಇದೆ. ಇಲ್ಲಿ ಬರೀ ಹೈಬಿಸ್ಕಸ್. ಓ ಬಾರ್ಬಡೋಸ್ ಚೆರಿ. ಈಗ ಮಲ್ಬೆರಿ ಕೊಟ್ಟ ನಂಗೆ, ಸಕ್ಕತ್ತಾಗಿತ್ತು ಮಲ್ಬೆರಿ. ಹೌದು, ಇದೆ ಅಲ್ವಾ ಮಲ್ಬೆರಿ. ನೋಡಿ ಮಲ್ಬೆರಿ ಇದೆ ನೋಡಿ, ಲಾಸ್ಟ್ ಸ್ವಲ್ಪ ಮಿಕ್ಕಿದೆ. ಇಲ್ಲಿದೆ, ಸಕ್ಕತ್ತಾಗಿತ್ತು ಮಾತ್ರ ಮಲ್ಬೆರಿ, ಸೂಪರ್ ಆಗಿತ್ತು. ಇದು ಅಂಜೂರ ನೋಡಿ ಬಿಟ್ಟಿದೆ. ಅಂಜೂರ ದೊಡ್ಡ ಮರ ತಾನೆ. ಇಲ್ಲ, ಇದೆಲ್ಲ ಡ್ವಾರ್ಫ್ ವೆರೈಟಿ, ಹೈಬ್ರಿಡ್. ಎಲ್ಲ ಹೈಬ್ರಿಡ್. ಸೊ ಆರಾಮಾಗಿ ನೀಟಾಗಿ ಪಾಟ್ ಅಲ್ಲೇ ನೀಟಾಗಿ ಪಾಟ್ ಎಲ್ಲ ಬರುತ್ತೆ. ಓ ಸೂಪರ್. ಇಲ್ಲಿ ನೋಡಿ ಬದನೆಕಾಯಿಗಳು ನೋಡಿ ಬಿಟ್ಟಿದೆ ನೋಡಿ, ಎಲ್ಲ ಬದನೆಕಾಯಿಗಳು ಎಷ್ಟೊಂದು ಬಿಟ್ಟಿದೆ. ಬದನೆಕಾಯಿ ಇಲ್ಲಿ ಅವೆಲ್ಲ ಬದನೆಕಾಯಿ. ಕ್ಯಾಪ್ಸಿಕಮ್ ಇದೆ ನೋಡಿ ಇಲ್ಲಿ, ಕ್ಯಾಪ್ಸಿಕಮ್. ಓ ನಾಟಿ ಕ್ಯಾಪ್ಸಿಕಮ್. ನಾಟಿ ಕ್ಯಾಪ್ಸಿಕಮ್. ಬದನೆಕಾಯಿಗಳಂತೂ ಎಷ್ಟಿದೆಯೋ ಇಲ್ಲಿ ನೋಡು. ವಿಳೆದೆಲೆ. ಹೌದು, ಬದನೆಕಾಯಿ ನೋಡಿ. ವಿಳೆದೆಲೆ ಇಲ್ಲೇ ನೋಡಿ, ಬದನೆಕಾಯಿ ಕ್ಯಾಪ್ಸಿಕಮ್ ಎರಡೂ ಇದೆ ಇಲ್ಲಿ ನೋಡಿ. ಒಂದೇ ಇಲ್ಲ ಇಲ್ಲೇ ಅಷ್ಟೇ ಕ್ಯಾಪ್ಸಿಕಮ್ ಬದನೆಕಾಯಿ ಎರಡೂ ಇತ್ತು. ವಿಳೆದೆಲೆ ಏನ್ ಗೊತ್ತಾ, ಬರೀ ನೀರ್ಗೆ 2 ವಿಳೆದೆಲೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರ್ ಕುಡಿದ್ರೆ ಕೆಮ್ಮು ಕಡಿಮೆ ಆಗತ್ತೆ. ಹೌದು, ಸೂಪರ್. ಇದು ಬ್ರಹ್ಮಕಮಲ. ಇಲ್ಲೆಲ್ಲ ರೋಸ್ ವೆರೈಟೀಸ್ ಇದೆ. ಇಲ್ಲಿ ನೋಡಿ ಇನ್ನೊಂದು ವೆರೈಟಿ ದಾಸವಾಳ, ಅಲ್ಲಿ ವೈಟ್ ಬ್ರಹ್ಮಕಮಲ. ಬ್ರಹ್ಮಕಮಲ. ಅದು ಇದು ಮಿಯಾಜಾಕಿ, ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ. ಓಹೋ, ಜಪಾನ್ ಇಂದ. ಅದು ಮಿಯಾಜಾಕಿ ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ. ಎಷ್ಟು ಅದು? ಅದು 2-2.5 ಲಕ್ಷ ಕೆಜಿ. 1 ಕೆಜಿ. ಅಬ್ಬಾ ಸರಿ, 1 ಕೆಜಿ ಕೊಟ್ಬಿಡು ಸಾಕು. ಅದೇ, ಇದು ಥೈಲ್ಯಾಂಡ್ ವೆರೈಟಿ ಗ್ರಾಫ್ಟೆಡ್ ಜಾಕ್ ಫ್ರೂಟ್. ಪಾಟ್ ಅಲ್ಲೇ ಜಾಕ್ ಫ್ರೂಟ್ ಬಿಡುತ್ತೆ. ಇನ್ನು ಬಿಟ್ಟಿಲ್ವಾ? ಇನ್ನು ಬಿಟ್ಟಿಲ್ಲ. ಬಿಟ್ಟಾಗ ನೋಡ್ಬೇಕಲ್ಲ, ಸಗದಾರತ್ತಲ್ಲ. ಯಾವಾಗ ಅದೆಲ್ಲ ಸೀಸನ್? ಇಲ್ಲ, ಇದು ಫುಲ್ ಓವರ್ ಆಲ್ ಇಯರ್ ಬೀಳುತ್ತೆ. ಓವರ್ ಆಲ್ ಇಯರ್. ವೆರಿ ಗುಡ್, ಆಲ್ ಥ್ರೂ ದ ಇಯರ್. ಹೌದು, ವೆರಿ ನೈಸ್. ಓಕೆ, ಸೊ ನಾವು ಟೆರೆಸ್ ಗಾರ್ಡನ್ ನೋಡಿದ್ವಿ ಅಲ್ವಾ. ಈಗ ಸ್ಕೂಬಿಗೆ ರೆಡಿ ಮಾಡೋಣ. ಕಮ್ ಆನ್. ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ ಈ ಬ್ಲೂ ಲೈಟ್ ನಿಮಗೆ ಡಿಸ್ಪ್ಲೇ ನಲ್ಲಿ ಕಾಣಿಸುತ್ತೆ. ಇದರಲ್ಲಿ 3 ಮೋಡ್ಸ್ ಇದೆ ಆಯ್ತಾ. ನೋಡಿ, ಪವರ್ ಬಟನ್ ಆನ್ ಮಾಡಿದ ತಕ್ಷಣ ಮೋಡ್ 1 ನಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಅಂಡ್ ಮೋಡ್ಸ್ ನ ಚೇಂಜ್ ಮಾಡಬೇಕು ಅಂದ್ರೆ ನೀವು ಮೋಡ್ ಬಟನ್ ನ ಜಸ್ಟ್ 1 ಟಚ್ ಮಾಡಿದ್ರೆ ಸಾಕು. ನೋಡಿ 2, 3 ಈ ತರ ಮೋಡ್ಸ್ ನ ಚೇಂಜ್ ಮಾಡ್ಕೋಬಹುದು. ಅಂಡ್ ಆಫ್ ಮಾಡಬೇಕು ಅಂದ್ರೆ ಜಸ್ಟ್ ಪವರ್ ಬಟನ್ ಒಂದ್ಸಲ ಟಚ್ ಮಾಡಿದ್ರೆ ಸಾಕು, ಆಫ್ ಆಗುತ್ತೆ. ಫಸ್ಟ್ ನಾವು ಮಸಾಜ್ ಕೋಮ್ ನ ಯೂಸ್ ಮಾಡ್ತಾ ಇದೀವಿ. ನೋಡಿ, ಈ ಮಸಾಜ್ ಕೋಂಬ್ ಅಂತೂ ನಿಜವಾಗ್ಲೂ ಪೆಟ್ಗಳಿಗೆ ತುಂಬಾ ರಿಲ್ಯಾಕ್ಸಿಂಗ್ ಅಂಡ್ ಸೂದಿಂಗ್ ಆಗಿರುತ್ತೆ.
ಇದು ಬಂದು ನಿಮಗೆ ಲೂಸ್ ಮತ್ತೆ ಡೆಡ್ ಹೇರ್ಸ್ ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ತೆಗೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಕೋಟಿಂಗು ಮತ್ತೆ ನ್ಯಾಚುರಲ್ ಆಯಿಲ್ಸ್ನೆಲ್ಲ ರಿಟೈನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಸ್ಲಿಕ್ಕರ್ ಕಾಂಬೋ. ಇದರಲ್ಲಿ ಈ ತಿನ್ ಮೆಟಲ್ ಬ್ರಿಸ್ಟಲ್ಸ್ ಏನಿದೆ ಇದು ಸೂದಿಂಗ್ ಎಫೆಕ್ಟ್ ಕೊಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ಜೊತೆನಲ್ಲಿ ಈ ಲೂಸ್ ಹೇರ್ಸ್ ಎಲ್ಲ ಏನೇನಿದೆ ಅಂದ್ರೆ ಅನ್ವಾಂಟೆಡ್ ಬೇಡದೇ ಇರುವಂತದನ್ನೆಲ್ಲ ನೀಟಾಗಿ ತೆಗೆದು ಹಾಕ್ಬಿಡುತ್ತೆ. ಈ ಸ್ಲಿಕ್ಕರ್ ಕಾಂಬ್ ಬಂದು ಮೀಡಿಯಂ ಟು ಲಾಂಗ್ ಹೇರ್ ಇರುವಂತ ಪೆಟ್ಟುಗಳಿಗೆ ತುಂಬಾನೇ ಯೂಸ್ಫುಲ್. ನೋಡಿ ಎಷ್ಟು ಹೇರ್ ಹೇಗೆ ಕಲೆಕ್ಟ್ ಆಗಿದೆ ಅಂತ. ಈ ಮೆಟಲ್ ಬ್ರಿಸ್ಟಲ್ಸ್ ಎಲ್ಲ ಒಳಗೆ ಹೋದ ತಕ್ಷಣ ಈ ಸಕ್ಷನ್ ಪವರ್ ಅಲ್ಲಿ ನೀಟಾಗಿ ಹೇರ್ ಎಲ್ಲ ವಾಪಸ್ ಹೋಗ್ಬಿಡುತ್ತೆ. ನೋಡಿ ಇಲ್ಲಿ ಕಲೆಕ್ಟ್ ಆಗ್ತಿರೋದು ನೀಟಾಗಿ ಕಾಣಿಸ್ತಿರುತ್ತೆ ನಿಮಗೆ. ಈ ಗ್ಯಾರೋ ಸುಪ್ರೀಂ ಪೆಟ್ ಗ್ರೂಮಿಂಗ್ ಕಿಟ್ ಅಂಡ್ ವ್ಯಾಕ್ಯೂಮ್ ಸೆಕ್ಷನ್ ಏನಿದೆ ಇದು ಬಂದು 7-in-1 ಅಂದ್ರೆ ನಿಮಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ಇದರಲ್ಲಿ 7 ಡಿಫ್ರೆಂಟ್ ಗ್ರೂಮಿಂಗ್ ಅಟ್ಯಾಚ್ಮೆಂಟ್ಸು ಬರುತ್ತೆ. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಯೂಸ್ ಮಾಡ್ತಿರೋದು ಬಂದು ಗ್ರೂಮಿಂಗ್ ಕೋಂಬು. ಇದು ಮೆಟಲ್ ಇದಿರೋದ್ರಿಂದ ಇದ್ರ ಶೆಡ್ಡಿಂಗು ಸ್ಟ್ಯಾಟಿಕ್ ಎಲ್ಲ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸಮ್ಮರ್ ಟೈಮಲ್ಲೆಲ್ಲ ಪಾಪ ಪೆಟ್ಟುಗಳಿಗೆ ಇದು ನಿಜವಾಗ್ಲೂ ತುಂಬಾ ಕೂಲ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸೆಸ್ ಬ್ಯಾಕ್ಟೀರಿಯಾ ಗ್ರೋತ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ನಾನು ಹಾಕೊಳ್ತಿರೋದು ಕ್ರುವೈಸ್ ನಾಸಲ್ ವಿತ್ ಬ್ರಷ್ ಇರೋದು. ಇದೇನಂತ ಹೇಳಿದ್ರೆ ನಿಮಗೆ ಪೆಟ್ ಹೇರ್ನ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ಪೆಟ್ಟಿರೋರ್ ಮನೆಯಲ್ಲಿ ಪೆಟ್ ಹೇರು ಎಲ್ಲಾ ಕಡೆನೂ ಅಂದ್ರೆ ಫರ್ನಿಚರ್ ಆಗಿರಬಹುದು, ನಮ್ಮ ಬಟ್ಟೆ ಆಗಿರಬಹುದು, ಎಲ್ಲಾ ಕಡೆ ಇರುತ್ತಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಒಂದು ಗ್ಯಾರೋ ಸುಪ್ರೀಂ ಪೆಟ್ ಗ್ರೂಮಿಂಗ್ ಕಿಟ್ ಅಂಡ್ ವ್ಯಾಕ್ಯೂಮ್ ಸೆಕ್ಷನ್ ಅಲ್ಲಿ ನಿಮಗೆ 3 ಸಕ್ಷನ್ ಮೋಡ್ಸ್ ಇದೆ. ಅಪ್ ಟು 10 kPa ಸಕ್ಷನ್ ಪವರ್ ಇದ್ದು 350 ವಾಟ್ಸ್ ಮೋಟರ್ ಇದೆ. ಇದು ಬಂದು ರೋಲರ್ ಬ್ರಷ್. ಇದನ್ನ ನೀವು ನೀಟಾಗಿ ಸೋಫಾ ಮೇಲೆ, ಕಾರ್ಪೆಟ್ ಮೇಲೆ, ಎಲ್ಲಾ ಕಡೆ ಎಲ್ಲೆಲ್ಲಿ ಪೆಟ್ ಹೇರ್ ಕಲೆಕ್ಟ್ ಆಗಿರುತ್ತೋ, ಈವನ್ ಅಂದ್ರೆ ಒಂದಷ್ಟು ಪೆಟ್ಗೆ ಅಂತ ಒಂದಷ್ಟು ತಂದಿರ್ತೀವಲ್ವ ನಾವು, ಅದ್ರ ಮೇಲೆ ಕೂಡ ಹೇರ್ ಕಲೆಕ್ಟ್ ಆಗಿರುತ್ತೆ. ಅದನ್ನು ಕೂಡ ನೀಟಾಗಿ ಜಸ್ಟ್ ರೋಲ್ ಮಾಡ್ತಾ ಇದ್ರೆ ಹೇರ್ ಕಲೆಕ್ಟ್ ಆಗುತ್ತೆ. ಅಂಡ್ ಇದು ಸಕ್ಷನ್ ಚೆನ್ನಾಗಿರೋದ್ರಿಂದ ಎಲ್ಲಾ ಹೇರನ್ನು ಕಲೆಕ್ಟ್ ಆಗಿರೋದೆಲ್ಲ ನೀಟಾಗಿ ಕಂಟೈನರ್ಗೆ ಹೋಗಿ ಸ್ಟೋರ್ ಆಗುತ್ತೆ. ನೋಡಿ ನಾನೀಗ ಲಾಸ್ಟ್ ಅಟ್ಯಾಚ್ಮೆಂಟ್ ಟ್ರಿಮ್ಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಈಗಾಗಲೇ ಹೇಳಿರೋ ಹಾಗೆ 5 ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಅಂದ್ರೆ ನಾವು ಹೇರ್ ಗ್ರೋತ್ ನ ನೋಡ್ಕೊಂಡು ಎಲ್ಲಿಗೆ ಯಾವ ಕ್ಲಿಪ್ಪರ್ನ ಬೇಕೋ ಅದನ್ನ ಜಸ್ಟ್ ಫಿಕ್ಸ್ ಮಾಡಿ ಯೂಸ್ ಮಾಡಬಹುದು. ಇದು ನೀಟಾಗಿ ನಿಮಗೆ ಈವನ್ ಆಗಿ ಹೇರ್ನ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಹುಷಾರಾಯ್ತಾ, ಪೆಟ್ಟುಗಳಿಗೆ ನೀವು ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಇದನ್ನ ಯೂಸ್ ಮಾಡಿದ್ರೆ ಬೆಟರ್. ಎಲ್ಲಾ ಅಟ್ಯಾಚ್ಮೆಂಟ್ಸ್ ಇಂದಾನು ನೀಟಾಗಿ ಹೇರ್ ಎಲ್ಲ ಸಕ್ಕಾಗಿ ಇಲ್ಲಿ ಕಲೆಕ್ಟ್ ಆಗೋದ್ರಿಂದ ಇದನ್ನ ಈಸಿಯಾಗಿ ಮೇಂಟೈನ್ ಮಾಡಬಹುದು. ನೋಡಿ ಈಸಿಯಾಗಿ ಓಪನ್ ಮಾಡಿ ಜಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಹೊರಗೆ ಹಾಕಿ ಮತ್ತೆ ವಾಪಸ್ಸು ಫಿಕ್ಸ್ ಮಾಡಿಬಿಟ್ರೆ ಮುಗಿದೋಯ್ತು. ನೋಡಿ ಇವತ್ತು ನಮ್ಮ ಸ್ಕೂಬಿದು ಎಷ್ಟು ಹೇರ್ ಕಲೆಕ್ಟ್ ಆಗಿದೆ ಅಂತ. ವಾವ್, ನಮ್ಮ ಮಾಡೆಲ್ ಸ್ಕೂಬಿ ಗ್ರೂಮ್ ಆಗಿ ರೆಡಿ ಆಗ್ಬಿಟ್ಟಿದ್ದಾನೆ. ಓಕೆ, ನೋಡಿದ್ರಿ ಅಲ್ವಾ ಈ ಗ್ಯಾರೋ ಸುಪ್ರೀಂ ಪೆಟ್ ಗ್ರೂಮಿಂಗ್ ಕಿಟ್ ಅಂಡ್ ವ್ಯಾಕ್ಯೂಮ್ ಅಲ್ಲಿ ಏನ್ ಸಖತ್ತಾಗಿ ನಮ್ಮ ಮಾಡೆಲ್ ಸ್ಕೂಬಿ ಆರಾಮಾಗಿ ಫುಲ್ ಎಲ್ಲ ಮಾಡಿಸ್ಕೊಂಡು ನೋಡಿ ಈಗ ಜುಮ್ ಅಂತ ಕೂತಿದೆ. ಸೊ ನೀವು ಇದನ್ನ ತಗೊಳ್ಬೇಕು ಅಂತಿದ್ರೆ ಅಮೆಝಾನ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮಗ್ ಬೇಕು ಅಂದ್ರೆ ಆದಷ್ಟು ಬೇಗ ಒಂದು ತಗೊಳ್ಳಿ, ನಿಮಗೂ ತಗೋಬಹುದು, ಗಿಫ್ಟಿಂಗ್ಗೂ ಸೂಪರ್ ಆಗಿದೆ. ಸೊ ಎನಿವೇಸ್ ಇದು ಇವಾಗ ಕಾರ್ತಿಕ್ ಬಿಲಾಂಗ್ ಆಗುತ್ತೆ. ಕಾರ್ತಿಕ್ ಅನ್ನಕ್ಕಿಂತ ಸ್ಕೂಬಿಗೆ ಆಕ್ಚುಲಿ. ಸೊ ಎನಿವೇಸ್ ಸೊ ನೋಡ ಒಳ್ಳೆ ಬೇಕೋ ಬರಾಕೋಯ್ತಲ್ವ ಇವಾಗ ಸ್ಕೂಬಿಗೆ. ನೋಡಿ ಆರಾಮಾಗಿ ಮಜಾ ಮಾಡ್ತಾ ಇದ್ದಾನೆ, ರೆಸ್ಟ್ ಮಾಡ್ತಾ ಇದ್ದಾನೆ. ನೋಡು ಸೂಪರ್. ಎನಿವೇಸ್ ಆಸ್ ಎ ಪೆಟ್ ಓನರ್ ಇದು ಉಪಯೋಗ ಆಗತ್ತೆ ಅಂತ ಅನಿಸ್ತಾ ನನಗೆ. ಹೌದು, ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಸೇಮ್ ಟೂಲ್ಸ್ ನನ್ನ ಹತ್ರ ಮ್ಯಾನ್ಯುಯಲ್ ಆಗಿರೋದಿದೆ, ಆದ್ರೆ ಅದು ಕ್ಲೀನಿಂಗು ಅವೆಲ್ಲ ಕಷ್ಟ ಆಗುತ್ತೆ. ಇದೆಲ್ಲ ಆಟೋಮೆಟಿಕ್ ಕ್ಲೀನಿಂಗು ಸಕ್ಷನ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀವೇ ನೋಡ್ದಂಗೆ ಇವಾಗ ಆ ಕೂದಲೆಲ್ಲ ತುಂಬಾ ಈಸಿಯಾಗಿ ಕ್ಲೀನ್ ಮಾಡಬಹುದು. ಓ ವೆರಿ ನೈಸ್. ಕರ್ಕೊಂಡು ಹೋಗೋದು ಕಡಿಮೆ ಆಗುತ್ತಲ್ವಾ? ತುಂಬಾ ಕಡಿಮೆ ಆಗುತ್ತೆ. ನಿಮ್ಗೆ ಗೊತ್ತು ಸ್ಪಾ ರೇಟ್ಸ್ ಎಲ್ಲ ಎಷ್ಟಿದೆ ಅದು ಪೆಟ್ಟಿಗೆ ಅಂತ, ಎಲ್ಲ ಸೇವ್ ಆಗುತ್ತೆ ಇವಾಗ. ಸೊ ವೆರಿ ನೈಸ್. ಓಕೆ ಕಣಪ್ಪಿ, ಸೊ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಕ್ಕ. ಸೊ ಇವತ್ತು ಸ್ಕೂಬಿ ನಾವು ಹ್ಯಾಂಡಲ್ ಮಾಡ್ದ, ನಾನು ಪಕ್ಕದಲ್ಲಿ ಕೂತ್ಕೊಂಡು, ನಾನು ಆಕ್ಚುಲಿ ಫಸ್ಟ್ ಟೈಮ್ ಒಂದು ಡಾಗಿ ಸ್ಪಾ ನೋಡಿದ್ದು, ನಾನು ಯಾವತ್ತೂ ನೋಡಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಇದ್ರದ್ದು ಏನೇನ್ ಗ್ರೂಮಿಂಗ್ ಎಲ್ಲ ಆಗ್ತಾ ಇತ್ತು ಅದನ್ನೆಲ್ಲ ನೋಡ್ತಾ ಇದ್ದೆ, ಗ್ರೂಮಿಂಗ್. ಸೊ ವಿಚ್ ವಾಸ್ ವೆರಿ ನೈಸ್, ನನಗೂ ಖುಷಿ ಆಯ್ತು. ಸೊ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಕಸ್ಮಾತ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಹಾಗಿದ್ರೆ. ಟಾಟಾ, ಬೈ ಬೈ, ಲವ್ ಯು ಆಲ್. ಬೈ ಬೈ. ಬೈ ಬಿಡು ಸ್ಕೂಬಿ.